GTA 6 ಸುಮಾರು 13 ವರ್ಷಗಳಿಂದ ಡೆವಲಪ್ ಆಗ್ತಾ ಇರೋ ಗೇಮ್. ಇದಕ್ಕೋಸ್ಕರ ಪ್ರಪಂಚವೆಲ್ಲ ಕಾಯ್ತಾ ಇದೆ. ಇದು ರಾಕ್ಸ್ಟಾರ್ ಅನ್ನೋ ಕಂಪನಿ ಡೆವಲಪ್ ಮಾಡ್ತಾ ಇರೋ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಬಜೆಟ್ ಗೇಮ್. ಆ ಬಜೆಟ್ ಎಷ್ಟು ಅಂದರೆ ಸುಮಾರು 19,000 ಕೋಟಿಗಿಂತ ಜಾಸ್ತಿ. ಅವತಾರ್ನಂತಹ ಸಿನಿಮಾ ಬಜೆಟ್ಗಳೇ 3,000 ಕೋಟಿ ದಾಟೋದಿಲ್ಲ. ಬಜೆಟ್ ಅಲ್ಲ, ಅವತಾರ್ ಒಂದು ಕಲೆಕ್ಷನ್ನೇ 19,000 ಕೋಟಿ ಆಗಿತ್ತು. ಸೊ ಗೇಮಿಂಗ್ ಇಂಡಸ್ಟ್ರಿ ಎಷ್ಟು ದೊಡ್ಡದೋ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದರೆ ಬೇರೆ ಗೇಮ್ಸ್ ಕೂಡ ಎಷ್ಟು ಜಾಸ್ತಿ ಆದರೂ 6,000 ಕೋಟಿ ದಾಟಿ ಯಾರೂ ಬಡ್ಜೆಟ್ ಹಾಕೋದಿಲ್ಲ. ಆದರೆ ರಾಕ್ಸ್ಟಾರ್ ಒಂದೇ ಧೈರ್ಯ ಮಾಡಿ ಇಷ್ಟು ಸಾವಿರ ಕೋಟಿ ಕೇವಲ ಒಂದೇ ಒಂದು ಗೇಮ್ ಮೇಲೆ ಇನ್ವೆಸ್ಟ್ ಮಾಡಿದೆ. ಈ ಗೇಮ್ಗೆ ಅದೇ ಥರ ಕ್ರೇಜ್ ಇದೆ. ಆ ಕ್ರೇಜ್ ಎಷ್ಟಿದೆ ಅಂದರೆ ನಾರ್ಮಲಾಗಿ ಗೇಮ್ ಪ್ಲೇ ಟ್ರೈಲರ್ನ ಎಲ್ಲ ಗೇಮ್ಸ್ ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಾರೆ. ಆದರೆ ಈ GTA 6 ಗೇಮ್ ಪ್ಲೇ ಟ್ರೈಲರ್ನ ನೆಟ್ಫ್ಲಿಕ್ಸ್ ಬೈ ಮಾಡಿದೆ. ನೆಟ್ಫ್ಲಿಕ್ಸ್ನಲ್ಲಿ ಈ ಗೇಮ್ ಪ್ಲೇನ ರಿಲೀಸ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಇದರ ಪ್ರೀ ಆರ್ಡರ್ಸ್ ಬಿಟ್ಟರೆ ಗೇಮ್ ಪ್ಲೇ ನೋಡ್ದೇನೆ ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲದೇನೆ ಆಲ್ರೆಡಿ 25 ಮಿಲಿಯನ್ ಕಾಪಿ ಸೇಲ್ ಆಗೋಗಿವೆ ಅಂತ ಎಸ್ಟಿಮೇಟ್ ಇದೆ. ಅಂದರೆ ರಿಲೀಸ್ ಆಗೋಕ್ಕೂ ಮುಂಚೆನೇ ಈ ಗೇಮ್ 16,000 ಕೋಟಿ ದುಡಿದ್ಬಿಟ್ಟಿದೆ. ಆದರೆ ರಾಕ್ಸ್ಟಾರ್ ಗೇಮ್ ಪ್ಲೇ ಫುಟೇಜ್ನ ರಿಲೀಸ್ ಮಾಡದೇ ಇರೋದ್ರಿಂದ ಈ ಗೇಮ್ ಪ್ಲೇ ಫುಟೇಜ್ ಡೆವಲಪಿಂಗ್ ಸ್ಟೇಜ್ನಲ್ಲಿರೋದು ಲೀಕ್ ಆಗ್ತಾ ಇರುತ್ತೆ. ಆದರೆ ರಾಕ್ಸ್ಟಾರ್ ಈ ಲೀಕ್ಸ್ ಮೇಲೆ ಎಷ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಳ್ತಾ ಇರುತ್ತೆ ಅಂದರೆ ಅಮೆರಿಕ ಗೌರ್ಮೆಂಟ್ನೇ ಇವರ ಕೈಯಲ್ಲಿ ಇದೆ ಅನ್ನೋ ಥರ ಇರುತ್ತೆ. ಇಲ್ಲಿವರೆಗೂ ಚೆನ್ನಾಗಿದೆ. ಆದರೆ ಸೈಬರ್ ಲೀಕ್ಸ್ ಅನ್ನೋ ಹ್ಯಾಕರ್ ಎಂಟರ್ ಆಗಿ ರಾಕ್ಸ್ಟಾರ್ಗೆ ನಿದ್ದೆಗೆಡಿಸ್ತಾ ಇದ್ದಾನೆ. ಫಸ್ಟ್ ಈ ಸೈಬರ್ ಲೀಕ್ಸ್ ಅನ್ನೋ ವ್ಯಕ್ತಿ ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನನ್ನ ಹತ್ರ GTA 6 ಲೀಕ್ಡ್ ಫುಟೇಜ್ ಇದೆ ಅಂತ ಪೋಸ್ಟ್ ಹಾಕಿ ಗೇಮ್ ಕ್ಯಾರೆಕ್ಟರ್ ಒಂದು ಬ್ಯಾಸ್ಕೆಟ್ಬಾಲ್ ಆಡೋ ಫುಟೇಜ್ನ ಲೀಕ್ ಮಾಡ್ತಾನೆ. ಆದರೆ ಎಲ್ಲರೂ ಇದು ದಿನ ಬರೋ ಸ್ಕ್ರ್ಯಾಪ್ನೇ ಅಂತ ಅಂದ್ಕೊಂಡ್ರು. ಆದರೆ ನಂತರ ಒಂದು ಕಾರಲ್ಲಿ ಹೋಗೋ ಕ್ಲಿಪ್ನ ರಿಲೀಸ್ ಮಾಡ್ತಾನೆ. ಅದು ಕೂಡ ಬೇರೆ ಯಾವುದೋ ಗೇಮ್ನ ಮೊಡಿಫೈ ಮಾಡಿ ಈ ಥರ ಮಾಡಿದ್ದಾನೆ ಅಂತ ಅಂದ್ಕೊಂಡ್ರು. ಯಾವಾಗ ರಾಕ್ಸ್ಟಾರ್ನ ಪೇರೆಂಟ್ ಕಂಪನಿ ಟೇಕ್-2 ಇವನ್ನ ಸ್ಟ್ರೈಕ್ಸ್ ಹಾಕಿ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೋ ಆವಾಗ ಎಲ್ರಿಗೂ ಗೊತ್ತಾಯಿತು ಇದು ರಿಯಲ್ ಫುಟೇಜ್ನೇ ಅಂತ. ನಂತರ ಈ ವ್ಯಕ್ತಿ ಡೈಲಿ ಒಂದು ಫುಟೇಜ್ನ ಲೀಕ್ ಮಾಡ್ತಾನೇ ಇದ್ದಾನೆ. ಆ ಫುಟೇಜ್ಗಳಲ್ಲಿರೋದು ಅನ್ಫಿನಿಶ್ಡ್ ಗೇಮ್ ಆಗಿರ್ಬೋದು. ಆದರೆ ನಾರ್ಮಲ್ ಜನಕ್ಕೆ ಅದು ಗೊತ್ತಾಗೋದಿಲ್ವಲ್ಲ, ಅದಕ್ಕೆ ಗೇಮ್ ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ಇದರಿಂದ ರಾಕ್ಸ್ಟಾರ್ ಶೇರ್ಸ್ ಸಿಕ್ಕಾಪಟ್ಟೆ ಬಿದ್ದೋಗಿವೆ. ಆದರೆ ಇದರಿಂದ ರಾಕ್ಸ್ಟಾರ್ಗೆ ಏನೂ ಭಯ ಇಲ್ಲ. ಯಾಕಂದರೆ ಯಾವಾಗ ಅಫಿಷಿಯಲ್ ಫುಟೇಜ್ ರಿಲೀಸ್ ಆಗುತ್ತೋ ಆವಾಗ ಮತ್ತೆ ಶೇರ್ಸ್ ಗಗನಕ್ಕೆ ಏರುತ್ತೆ. ಆದರೆ ಈ ಸೈಬರ್ ಲೀಕ್ಸ್ ಅನ್ನೋ ವ್ಯಕ್ತಿ ರೀಸೆಂಟಾಗಿ ಒಂದು ಫುಟೇಜ್ನ ರಿಲೀಸ್ ಮಾಡಿದ್ದಾನೆ. ಅದು ಏನಂದರೆ ಅದರಲ್ಲಿ ಒಂದು ಗನ್ನ ತೆಗೆದು ಗೋಡೆ ಮೇಲೆ ಲೀಕ್ಸ್ ಅಂತ ಬರೀತಾನೆ. ಅಂದರೆ ಇದರ ಅರ್ಥ ಏನಂದರೆ ಈತನ ಹತ್ರ ಇರೋದು ರಾಕ್ಸ್ಟಾರ್ ಸ್ಟುಡಿಯೋನಿಂದ ಲೀಕ್ ಆದ ಫುಟೇಜ್ ಅಲ್ಲ, ಇಡೀ ಗೇಮ್ನೇ ಈತನ ಹತ್ರ ಇದೆ. ಅದನ್ನೇ ಈತ ಆಡ್ತಾ ಇದ್ದಾನೆ, ಅದನ್ನೇ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾನೆ. ಇದು ರಾಕ್ಸ್ಟಾರ್ ಡೆವಲಪರ್ಸ್ಗೆ ಭಯಾನಕ ವಿಷಯ. ಆತನ ಹತ್ರ ಇಡೀ ಗೇಮ್ನೇ ಇದೆ. ಆತ ಅದನ್ನು ಯಾವಾಗಾದರೂ ರಿಲೀಸ್ ಮಾಡಿಬಿಡ್ಬೋದು. ಇವರ ಅಫಿಷಿಯಲ್ ರಿಲೀಸ್ ಡೇಟ್ ನವೆಂಬರ್ನಲ್ಲಿ ಇದೆ. ಆದರೆ ಈ ಹ್ಯಾಕರ್ ಇವತ್ತೇ ಅದನ್ನು ರಿಲೀಸ್ ಮಾಡಿಬಿಡ್ಬೋದು. ಅದಕ್ಕೆ ರಾಕ್ಸ್ಟಾರ್ ಈ ಹ್ಯಾಕರ್ನ ಹಿಡಿಯೋಕೆ ಟ್ರೈ ಮಾಡ್ತಾ ಇದೆ. ಆದರೆ ಈ ಹ್ಯಾಕರ್ ಗೇಮ್ನಲ್ಲಿರೋ ಒಂದು ಕಟ್ಸೀನಲ್ಲಿ ಒಂದು ಕ್ಯಾರೆಕ್ಟರ್ ನಾನು VPN ಯೂಸ್ ಮಾಡ್ತೀನಿ ಅಂತ ಮಾತಾಡೋದನ್ನು ರಿಲೀಸ್ ಮಾಡಿದ್ದಾನೆ. ಅಂದರೆ ಈತ ಇಂಡೈರೆಕ್ಟ್ ಆಗಿ ನೀವು ನನ್ನ ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಈ ಹ್ಯಾಕರ್ನ ಹಿಡಿಯೋಕೆ ರಾಕ್ಸ್ಟಾರ್ ಸಪಿನಸ್ನ ತಗೊಂಡಿದೆ. ಅಂದರೆ ಇದೊಂದು ಲೀಗಲ್ ಆರ್ಡರ್. ಇದರಿಂದ ಬೇರೆ ಕಂಪನಿ ಹತ್ರ ಲೀಗಲ್ ಆಗಿ ಡೀಟೇಲ್ಸ್ ತಗೋಬೋದು. ರಾಕ್ಸ್ಟಾರ್ ಈಗ ಮೈಕ್ರೋಸಾಫ್ಟ್ ಮತ್ತು ಡಿಸ್ಕಾರ್ಡ್ ಹತ್ರ ಡೀಟೇಲ್ಸ್ ಕೇಳ್ತಿದೆ, ಯಾರು ಇವನ್ನ ಫಸ್ಟ್ ಅಪ್ಲೋಡ್ ಮಾಡಿದ್ದು ಅಂತ. ಮತ್ತೆ ಅವರ IP ಅಡ್ರೆಸ್, ಇಮೇಲ್, ಅಕೌಂಟ್ ಡೀಟೇಲ್ಸ್ ಎಲ್ಲ ರಾಕ್ಸ್ಟಾರ್ಗೆ ಸಿಗುತ್ತೆ. ಆತ VPN ಯೂಸ್ ಮಾಡಿದ್ರೂ ಸಿಗೋ ಚಾನ್ಸ್ ಇದೆ. ಅವರು ಇಷ್ಟೆಲ್ಲ ಮಾಡ್ತಿದ್ರೆ ಈ ಹ್ಯಾಕರ್ ನಿಮಗೆ ಯಾವ ಫುಟೇಜ್ ಬೇಕು, ಕಾರ್ದ, ಬೈಕ್ದ, ಬೆಳಗಿಂದ ಸಂಜೆದ ಅಂತ ಪೋಲ್ಸ್ ಹಾಕ್ತಾ ಇದ್ದಾನೆ. ಅಂದರೆ ಈ ಹ್ಯಾಕರ್ಗೆ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನಲ್ಲೇ ಇವುಗಳನ್ನೆಲ್ಲ ಲೀಕ್ ಮಾಡ್ತಾ ಇದ್ದಾನೆ. ಆ ಪೋಲ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮನಿ ಪೇ ಮಾಡಿ ಅಟೆಂಡ್ ಆಗ್ತಾ ಇದ್ದಾರೆ. ಈ ಹ್ಯಾಕರ್ಗೆ ಕೆಲವೊಂದು ಡಿಮ್ಯಾಂಡ್ಸ್ ಇದೆ. ಅವೇನಂದರೆ ನೋ ಡಿಜಿಟಲ್ ಪ್ರೀ ಆರ್ಡರ್ಸ್. ಒಂದು ದೊಡ್ಡ ಗೇಮ್ ರಿಲೀಸ್ ಆಗೋಕ್ಕೂ ಮುಂಚೆ ಪ್ರೀ ಆರ್ಡರ್ಸ್ ಅಂತ ಬೈಯಿಂಗ್ ಲಿಂಕ್ಸ್ನ ಓಪನ್ ಮಾಡ್ತಾರೆ. ಜನ ಕ್ರೇಜ್ಗೆ ಬೈ ಮಾಡಿಬಿಡ್ತಾರೆ. ಆದರೆ ಈ ಹ್ಯಾಕರ್ ಈ ಥರ ಬೇಡ, ಗೇಮ್ ಯಾವಾಗ ಕೈಗೆ ಸಿಗುತ್ತೋ ಆವಾಗಲೇ ಮನಿ ಕೇಳಿ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಡಿಮ್ಯಾಂಡ್ ಏನಂದರೆ ಕೆಲವು ಗೇಮ್ಸ್ ರಿಲೀಸ್ ಆದಮೇಲೆ ನೀವು ಸ್ಟೋರಿ ಎಲ್ಲ ಮುಗಿಸಿದ ಮೇಲೆ ಆಡೋಕ್ಕೇನಿರಲ್ವಲ್ಲ, ಸ್ಟೋರಿ ಮುಗಿಸಿದ ಮೇಲೂ ಆಡೋ ಥರ ಸ್ಟೋರಿ ಎಕ್ಸ್ಟೆಂಡ್ ಮಾಡೋಕ್ಕೆ ಅಪ್ಡೇಟ್ಸ್ ಬಿಡ್ತಾ ಇರ್ತಾರೆ. ಆ ಥರ ಅಪ್ಡೇಟ್ಸ್ ಬಿಡ್ತೀವಿ ಅಂತ ರಿಲೀಸ್ಗೂ ಮುಂಚೆ ಹೇಳಿ ರಿಲೀಸ್ ಆದಮೇಲೆ ಗೇಮ್ ಎಲ್ಲ ಮುಗಿದ್ಮೇಲೆ ಆ ಎಕ್ಸ್ಟೆಂಡೆಡ್ ಸ್ಟೋರಿಗಳನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈತ ಆ ಥರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾನೆ. ಮತ್ತು ಗೇಮ್ಸ್ನ ಫಿಸಿಕಲ್ ಆಗಿ ಡಿಸ್ಕ್ನಲ್ಲಿ ಮಾರಾಟ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಇತ್ತೀಚೆಗೆ ಸೋನಿ ಪ್ಲೇಸ್ಟೇಷನ್ ಫ್ಯೂಚರ್ನಲ್ಲಿ ಡಿಸ್ಕ್ಗಳಲ್ಲಿ ನಮ್ಮ ಗೇಮ್ಸ್ ಬರಲ್ಲ ಅಂತ ಅನೌನ್ಸ್ ಮಾಡಿದೆ. ಅಂದರೆ ಡಿಜಿಟಲ್ ಆಗೇ ಬೈ ಮಾಡಬೇಕು ಅಂತ. ಅದೇ ಥರ GTA 6 ಕೂಡ ಫಿಸಿಕಲ್ ಡಿಸ್ಕ್ಗಳಲ್ಲಿ ಬರ್ತಿಲ್ಲ, ಅದನ್ನು ಕೂಡ ಡಿಜಿಟಲ್ ಆಗಿ ಡೌನ್ಲೋಡ್ ಮಾಡ್ಕೋಬೇಕು. ಈ ಹ್ಯಾಕರ್ ಮತ್ತೆ ಡಿಸ್ಕ್ಗಳಲ್ಲೇ ಗೇಮ್ಸ್ ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಇದರಿಂದ ಈ ಹ್ಯಾಕರ್ಗೆ ಏನು ಪ್ರಾಬ್ಲಮ್ ಅಂದರೆ ಇದು ಹ್ಯಾಕರ್ಗೆ ಅಷ್ಟೇ ಅಲ್ಲ, ಎಲ್ಲ ಕನ್ಸೋಲ್ ಗೇಮರ್ಸ್ಗೂ ಇದು ಇಷ್ಟ ಆಗಲಿಲ್ಲ. ಯಾಕಂದರೆ ಕೆಲವೊಬ್ಬರು ಸಿಕ್ಕಾಪಟ್ಟೆ ಗೇಮ್ಸ್ನ ಪರ್ಚೇಸ್ ಮಾಡಿ ಆ CDಗಳನ್ನೆಲ್ಲ ಒಂದು ಲೈಬ್ರರಿ ಥರ ಮಾಡಿ ಇಟ್ಕೊಳ್ಳೋದು ತುಂಬ ಗೇಮರ್ಸ್ಗೆ ಇಷ್ಟ. ಮತ್ತು ಆ CDಗಳನ್ನು ಬೇರೆಯವ್ರಿಗೆ ಸೆಕೆಂಡ್ ಹ್ಯಾಂಡಲ್ಲಿ ಕೂಡ ಮಾರ್ಬೋದು. ಮತ್ತು ಗೇಮ್ನ ಆಫ್ಲೈನಲ್ಲಿ ಆಡ್ಬೋದು. ಆದರೆ ಈ ಡಿಜಿಟಲ್ ಗೇಮ್ಸ್ನಿಂದ ಈ ಸೌಕರ್ಯಗಳೇನೂ ಇರೋದಿಲ್ಲ.
ಅದಕ್ಕೆ ಡೆವಲಪರ್ಸ್ ಡಿಜಿಟಲ್ಗೆ ಶಿಫ್ಟ್ ಆಗೋದು ಯಾರಿಗೂ ಇಷ್ಟ ಇಲ್ಲ. ಅದನ್ನೇ ಈ ಹ್ಯಾಕರ್ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ರಾಕ್ ಸ್ಟಾರ್ ಕೂಡ ಇದೇ ತಪ್ಪು ಮಾಡ್ತಿರೋದಕ್ಕಾಗಿ ರಾಕ್ ಸ್ಟಾರ್ ಈತನಿಗೆ ಕ್ಷಮೆ ಕೇಳಿದ್ರೆ ಈ ಲೀಕ್ಸ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಆದರೆ ಈತ ಗೇಮರ್ಸ್ಗೋಸ್ಕರನೇ ಇಷ್ಟೆಲ್ಲ ರಿಸ್ಕ್ ತೊಗೊಂಡಿದ್ದಾನ ಅಂದರೆ ಅದು ಕೂಡ ಡೌಟೇ ಅಂತ ಹೇಳಬೇಕು. ಈ ಹ್ಯಾಕರ್ ರೀಸೆಂಟಾಗಿ ಸೈಬರ್ ಲೀಕ್ಸ್ ಅಂತ ಒಂದು ಕ್ರಿಪ್ಟೋ ಕಾಯಿನ್ನ ರಿಲೀಸ್ ಮಾಡಿದ್ದಾನೆ. ಅದರ ಪಬ್ಲಿಸಿಟಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ಕೆಲವು ಜನ ಅನ್ಕೊಳ್ತಾ ಇದ್ದಾರೆ. ಈ ಸೈಬರ್ ಲೀಕ್ಸ್ ಕ್ರಿಪ್ಟೋ ಕಾಯಿನ್ನ ಕೂಡ ತುಂಬ ಜನ ಬೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಈ ಗೇಮ್ ಎಲ್ಲಿಂದ ಲೀಕ್ ಆಗ್ತಿದೆನೋ ಗೊತ್ತಿಲ್ಲ, ಆದರೆ ಬೇರೆ ದೇಶದವರೆಲ್ಲ ನಮ್ಮ ಇಂಡಿಯಾ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಗೇಮ್ ನಮ್ಮ ಬೆಂಗಳೂರಲ್ಲಿರೋ ರಾಕ್ ಸ್ಟಾರ್ ಸ್ಟುಡಿಯೋಸ್ನಲ್ಲಿ ಕೂಡ ಡೆವಲಪ್ ಆಗ್ತಾ ಇದೆ. ಸೊ ಈ ಥರ ಲೀಕ್ ಮಾಡೋ ಕೆಲಸಗಳು ಈ ಇಂಡಿಯನ್ಸೇ ಮಾಡೋದು ಅಂತ ಇಂಟರ್ನೆಟ್ನಲ್ಲಿ ನಮ್ಮ ಮೇಲೇ ಬ್ಲೇಮ್ ಮಾಡ್ತಾ ಇದ್ದಾರೆ. ಆದರೆ ಪಾಸ್ಟ್ ನೋಡಿದರೆ ಗೇಮಿಂಗ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಇವೆಲ್ಲ ಲೀಕ್ಸ್ ಆಗೋದು ಬೇರೆ ದೇಶಗಳಿಂದಲೇ. ಆದರೆ ಇತ್ತೀಚೆಗೆ ಯಾಕೋ ನಮ್ಮ ಇಂಡಿಯನ್ಸ್ ಅಂದ್ರೇ ಬೇರೆ ದೇಶದವ್ರಿಗೆ ಟ್ರಿಗರ್ ಆಗ್ತಾ ಇದೆ. ಯಾಕಂದರೆ ವರ್ಲ್ಡಲ್ಲಿ ಇಂಡಿಯನ್ಸ್ ಅಂದ್ರೇ ಒಂಥರ ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ನಾವು ನೀಟಾಗಿ ಇರಲ್ಲ ಅಂತ, ನಮಗೆ ಸಿವಿಕ್ ಸೆನ್ಸ್ ಇಲ್ಲ ಅಂತ, ಮತ್ತು ಆನ್ಲೈನ್ ಸ್ಕ್ಯಾಮರ್ಸ್ನಲ್ಲಿ ಇಂಡಿಯನ್ಸೇ ಜಾಸ್ತಿ ಇರೋದ್ರಿಂದ ಇದು ಕೂಡ ನಮ್ಮ ಇಂಡಿಯಾ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಿದೆ. ಆನ್ಲೈನಲ್ಲಿ ನಮ್ಮ ಇಂಡಿಯಾ ಬಗ್ಗೆ ಸಿಕ್ಕಾಪಟ್ಟೆ ಮೀಮ್ಸ್ ಮಾಡ್ತಾ ಇರ್ತಾರೆ, ಆದರೆ ರಿಯಾಲಿಟಿ ಏನಂತ ನಮಗೆ ಗೊತ್ತು. ಬಟ್ ನಾವು ನಮ್ಮ ರಿಯಾಲಿಟಿನ ಕೂಡ ಪ್ರಪಂಚಕ್ಕೆ ತೋರಿಸ್ಬೇಕು ಅಂದರೆ ನಾವು ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕಂಟೆಂಟ್ಗಳನ್ನು ಪಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಸಿನಿಮಾ ಆಗಿರ್ಬೋದು, ಕಾರ್ಟೂನ್ಸ್ ಆಗಿರ್ಬೋದು, ಆ್ಯನಿಮೆ ಆಗಿರ್ಬೋದು, ಅಥವಾ ವಿಡಿಯೋ ಗೇಮ್ಸ್ ಆಗಿರ್ಬೋದು. ಸೊ ಇಂಡಿಯಾದ ಇಮೇಜ್ ಚೇಂಜ್ ಮಾಡೋದು ಈಗಿನ ಯೂತ್ ಕಡೆ ಇದೆ. ನಮ್ಮ ಯೂತ್ ಬರೀ ಇಂಜಿನಿಯರ್ ಅಂತ ಸಾಫ್ಟ್ವೇರ್ ಕಂಪನಿಗಳಿಗೆ ಕೆಲಸ ಮಾಡೋದಲ್ಲದೆ ತಮ್ಮದೇ ಆದ ಸ್ಟಾರ್ಟಪ್ಗಳನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಇಂಡಿಯಾದಿಂದ ಕೂಡ ಸಿಕ್ಕಾಪಟ್ಟೆ ಕಂಪನೀಸ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳಿಬೇಕು. ಅದಕ್ಕಿಂತ ಮುಂಚೆ, ಎಲ್ಲ ಮಾಡೋಕ್ಕಿಂತ ಮುಂಚೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಸಿವಿಕ್ ಸೆನ್ಸ್ನ ಸೀರಿಯಸ್ ಆಗಿ ತಗೋಬೇಕು. ಇದು ಬೇರೆ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇನ್ನು ಟಾಪಿಕ್ಗೆ ಬಂದರೆ, ರಾಕ್ ಸ್ಟಾರ್ ಈ ವ್ಯಕ್ತಿನ ಹೇಗೆ ಹಿಡಿಯುತ್ತೋ ನೋಡಬೇಕು. ಆದರೆ ಈ ವ್ಯಕ್ತಿ ಏನೇ ಲೀಕ್ ಮಾಡಿದ್ರು ಈತನ ಹತ್ರ ಇರೋದು ಅನ್ಫಿನಿಶ್ಡ್ ಗೇಮ್, ಅಂದರೆ ಇನ್ನೂ ಅದು ಸರಿಯಾಗಿ ಡೆವಲಪ್ ಆಗಿಲ್ಲ. ನೆಟ್ಫ್ಲಿಕ್ಸಲ್ಲಿ ಈ ಮಂತ್ 28ಗೆ ಬೆಳಗ್ಗೆ 12:30 ಅಂದರೆ 27ನೇ ತಾರೀಕು ರಾತ್ರಿ ಅಂದ್ಕೊಳ್ಳಿ, ಆವಾಗ ಅಫಿಷಿಯಲ್ ಆಗಿ ಗೇಮ್ ಪ್ಲೇ ಬರುತ್ತೆ. ಅಫಿಷಿಯಲ್ ಗೇಮ್ ಪ್ಲೇ ಹೇಗಿರುತ್ತೆ ಅಂತ ನೋಡಬೇಕು. ಇಲ್ಲಿ ಒಂದು ವಿಷಯ ನಾವು ಮಾತಾಡಬೇಕು. ನೋಡಿದ್ರಲ್ಲ, ವಿಡಿಯೋ ಗೇಮ್ಸ್ಗೆ ಪ್ರಪಂಚದಲ್ಲಿ ಎಷ್ಟು ಕ್ರೇಜ್ ಇದೆ ಅಂತ. ಆದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟು ಕ್ರೇಜ್ ಇದೆಯಾ? ನಮ್ಮ ಇಂಡಿಯಾದಲ್ಲಿ ಗೇಮರ್ಸ್ ಮೊಬೈಲ್ ಗೇಮ್ಸ್ ಬಿಟ್ಟರೆ ಕನ್ಸೋಲ್ ಮತ್ತು PC ಗೇಮ್ಸ್ ಆಡೋರು ಎಷ್ಟು ಜನ ಇದ್ದಾರೆ? ಈ ವಿಡಿಯೋ ನಿಮಗೆ ರೀಚ್ ಆಗಿದೆ ಅಂದರೆ ನೀವು ವಿಡಿಯೋ ಗೇಮ್ಸ್ ಮೇಲೆ ಇಂಟ್ರೆಸ್ಟ್ ಇರೋರು ಅಂತ ಗೊತ್ತಾಗುತ್ತೆ. ಆದರೆ ನನಗೆ ಗೊತ್ತಾಗಬೇಕಾಗಿರೋದೇನೆಂದರೆ, ನಮ್ಮ ಇಂಡಿಯಾದಲ್ಲಿ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಗೇಮಿಂಗ್ ಕನ್ಸೋಲ್ಸ್ ಅಂದರೆ ಸೋನಿ ಪ್ಲೇ ಸ್ಟೇಷನ್ ಆಗಲಿ, ಎಕ್ಸ್ಬಾಕ್ಸ್ನಂಥವು ಯೂಸ್ ಮಾಡ್ತಾ ಇದ್ದೀರಾ? ಎಷ್ಟು ಜನರ ಹತ್ರ ಅಟ್ಲೀಸ್ಟ್ GTA 5ನಂತಹ ಹಳೆ ಗೇಮ್ಸ್ನ ಪ್ಲೇ ಮಾಡಬಲ್ಲ ಕಂಪ್ಯೂಟರ್ಸ್ ಇದೆ? ಇವೆಲ್ಲ ಕಮೆಂಟ್ ಮಾಡಿ. ಅಂದರೆ ನಿಮ್ಮ ಹತ್ರ ಏನಿದೆನೋ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇಂಡಿಯಾದಲ್ಲಿ ಕನ್ಸೋಲ್ ಗೇಮಿಂಗ್ ಮತ್ತು PC ಗೇಮ್ಸ್ ಬೂಮ್ ಆಗೋಕ್ಕೆ ಸಾಧ್ಯನಾ? ಫ್ಯೂಚರಲ್ಲಿ ಆಗುತ್ತಾ? ನಾವು ಇಂಡಿಯನ್ಸ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ದೊಡ್ಡ ದೊಡ್ಡ ಗೇಮ್ಸ್ ಡೆವಲಪ್ ಮಾಡೋಕ್ಕಾಗುತ್ತಾ ಅಂತ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.